ಕರ್ಣ ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬ. ಈತ ಕುಂತಿಯ ಮೊದಲ ಪುತ್ರ ಮತ್ತು ದುರ್ಯೋಧನ ಆಪ್ತ ಮಿತ್ರನು ಕೂಡ ಆಗಿದ್ದ. ಇವನ ತಂದೆ ಸೂರ್ಯೋದೇವ ಇವನನ್ನು ರಾಧಯನೆಂದು ಕರೆಯುತ್ತಿದ್ದರು. ಇವನು ಅಂಗದೇಶದ ಅಧಿಪತ್ಯನಾಗಿದ್ದನು. ಕರ್ಣನನ್ನು ದಾನ, ವೀರ, ಶೂರ ಮತ್ತು ಕರ್ಣ ಎಂದು ಕರೆಯುತ್ತಿದ್ದರು. ಇವನು ಸೂರ್ಯ ಮಂತ್ರದಿಂದ ಮದುವೆಗೆ ಮುನ್ನ ಕುಂತಿಗೆ ಜನಿಸುತ್ತಾನೆ. ಕುಂತಿ ಭೋಜ ಎಂಬ ಆಶ್ರಮದಲ್ಲಿ ದುರ್ವಾಸ ಋಷಿಗಳು ಆಶ್ರಯಕ್ಕಾಗಿ ಬಂದಿರುತ್ತಾರೆ. ಆಗ ಅವರಿಗೆ ಕುಂತಿ ಸತ್ಕರಿಸಿದ್ದಕ್ಕಾಗಿ ಮಂತ್ರಗಳ ವರಗಳನ್ನು ದುರ್ವಾಸರು ಕೊಟ್ಟಿರುತ್ತಾರೆ. ಆಕೆ ಆಗ ಆ ಮಂತ್ರಗಳ ಮಹಿಮೆಯನ್ನು ಪರೀಕ್ಷಿಸಬೇಕೆಂಬ ಚಪಲದಿಂದ ಸೂರ್ಯ ಮಂತ್ರವನ್ನು ಜಪಿಸಲು ಆರಂಭ ಮಾಡುತ್ತಾಳೆ. ಆಕೆಗೆ ಆಗ ಸೂರ್ಯನಾರಾಯಣರು ಹೆಣ್ಣು ಮಗುವನ್ನು ಅನುಗ್ರಹಿಸುತ್ತಾರೆ. ಆಕೆ ಸಮಾಜಕ್ಕೆ ಹೆದರಿ ಮತ್ತು ತನ್ನ ಮರುಳುತನಕ್ಕಾಗಿ ಬೆದರಿ ಹಸುಗೂಸುವನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡುತ್ತಾಳೆ. ಅದು ಧೃತರಾಷ್ಟ್ರನ ಸಾರಥಿಯಾಗಿದ್ದ ಅಧಿರಥನ ಕೈಗೆ ಸಿಗುತ್ತೆ. ಕವಚ ಮತ್ತು ಕುಂಡಲಗಳ ಸಮೇತವಾಗಿ ಹುಟ್ಟಿದ ಆ ಕಾರಣಿಕ ಶಿಶುವನ್ನು ಅಧಿರಥನು ತನ್ನ ಹೆಂಡತಿ ರಾಧೆಯ ಕೈಗೆ ತಂದು ಕೊಡುತ್ತಾನೆ. ಅಪೂರ್ವ ತೇಜೋಶಾಲಿಯಾಗಿರುತ್ತದೆ. ಆ ಮಗುವಿಗೆ ವಸುಶೇಷಣ ಎಂದು ಹೆಸರಿಟ್ಟುತ್ತಾರೆ. ದಿನ ಕಳೆದಂತೆಲ್ಲ ಆ ಹುಡುಗನ ಕೀರ್ತಿ ಕರ್ಣಿಕೆಯಾಗಿ ಹರಡತೊಡಗಿದ್ದರಿಂದ ಅವನಿಗೆ ಕರ್ಣನೆಂಬ ಹೆಸರೇ ಪ್ರಚಾರಕ್ಕೆ ಬಂತು. ಇದಲ್ಲದೆ ಅವನಿಗೆ ರಾಧೆಯ ಸೂತ ಪುತ್ರ ಎಂದು ಕಾನಿನೆಂಬ ಸಂಬೋಧನೆಯೂ ಇತ್ತು.